ಇನ್ನು ದಾಖಲೆ ಮುರಿತಾ ಇರುವ ಹೊತ್ತಲ್ಲೇ ಮತ್ತೆ ಕುರ್ಚಿ ಕದನ ಈಗ ಶುರುವಾಗಿದೆ. ದಾಖಲೆ ಬ್ರೇಕ್ ಬಳಿಕ ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರ ಅನ್ನುವಂತಹ ವಿಚಾರಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ದಿವಂಗತ ದೇವರಾಜ ಅರಸು ದಾಖಲೆಯನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ರೆಕಾರ್ಡ್ ಬ್ರೇಕ್ ಬಳಿಕ ಕುರ್ಚಿ ತ್ಯಾಗ ಎಂಬ ಚರ್ಚೆ ಕೂಡ ಜೋರಾಗ್ತಾ ಇದೆ. ಈ ನಡುವೆ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕೂಡ ಸಿದ್ದರಾಮಯ್ಯನವರು ಭೇಟಿಯಾದರು. ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನಾರಚನೆಗೆ ಸಿಎಂ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ದೆಹಲಿಗೆ ಬನ್ನಿ, ರಾಹುಲ್ ಗಾಂಧಿ ಜೊತೆ ಮಾತಾಡೋಣ ಅಂತ ಕೆ.ಸಿ. ವೇಣುಗೋಪಾಲ್ ಕೂಡ ಅವ್ರಿಗೆ ಹೇಳಿದ್ದಾರೆ. ಸಂಪುಟ ಪುನಾರಚನೆಗೆ ಬೆಂಬಲವನ್ನ ಕೆ.ಸಿ. ವೇಣುಗೋಪಾಲ್ ಈಗ ವ್ಯಕ್ತಪಡಿಸಿದ್ದಾರೆ. ಕೋಗಿಲು ಲೇಔಟ್ ಬಗ್ಗೆ ಸಿದ್ದರಾಮಯ್ಯ ಜೊತೆ ಕೆ.ಸಿ. ವೇಣುಗೋಪಾಲ್ ಚರ್ಚೆ ಮಾಡಿದ್ದಾರೆ. ಇನ್ನು ವಯನಾಡಿನಿಂದ ಬೆಂಗಳೂರಿಗೆ ವೇಣುಗೋಪಾಲ್ ಅವರು ತೆರಳುತ್ತಾ ಇದ್ರು. ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ಅವರು ಭೇಟಿಯಾಗಿ ಮಾತುಕತೆ ಮಾಡಿದ್ರು. ಒಂದು ಕಡೆ ದಾಖಲೆಯನ್ನು ಸರಿಗಟ್ತಾ ಇದ್ದಾರೆ, ಆದರೆ ಸವಾಲುಗಳು ಸಾಕಷ್ಟಿದ್ದಾವೆ ಸಿದ್ದರಾಮಯ್ಯನವರಿಗೆ. ಯಾಕಂದರೆ 2013ರಲ್ಲಿ ಅಹಿಂದ ಅನ್ನುವಂತಹ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ರಾಜ್ಯದ ಮುಖ್ಯಮಂತ್ರಿ ಪದವಿಯನ್ನು ಕೂಡ ಗಿಟ್ಟಿಸಿಕೊಂಡ್ರು. 2013ರಿಂದ 2018ರವರೆಗೂ ಯಾವುದೇ ರೀತಿಯಾದಂತಹ ಅಡೆತಡೆ ಬರಲಿಲ್ಲ. 2013ರಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ಸಿಎಂ ಬದಲಾವಣೆ ಅನ್ನುವಂಥ ಚರ್ಚೆಯೇ ಬರಲಿಲ್ಲ. ಆದರೆ 2023ರಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಾಗ ಕೆಲವೊಂದಿಷ್ಟು ಒಪ್ಪಂದಗಳಾಗಿದ್ದಾವೆ. ಮತ್ತು 50-50 ಅನುಪಾತದ ಅಡಿಯಲ್ಲಿ 2.5 ವರ್ಷ ಆದಮೇಲೆ ಅಧಿಕಾರವನ್ನು ಬಿಟ್ಕೊಡ್ಬೇಕು, ಡಿ.ಸಿ.ಎಂ ಡಿ.ಕೆ.ಶಿ ಸಿ ಎಂ ಆಗ್ತಾರೆ, ಹೀಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ಮತ್ತು ಸ್ವಪಕ್ಷದಲ್ಲೇ ಸಿ ಎಂ ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಈ ಎಲ್ಲ ಬೆಳವಣಿಗೆಗಳಿಗೆ ಒಂದು ಕಡೆ ಸಿದ್ದರಾಮಯ್ಯನವರು ಮುಂದಿನ ನಿರ್ಧಾರ ಏನು, ಹೈಕಮಾಂಡ್ ನಿರ್ಧಾರ ಏನು ಅನ್ನೋಂಥದ್ದು ಕುತೂಹಲ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಡೆಸ್ಕ್ ಲೈವ್ನಿಂದ ನಮ್ಮ ಪ್ರತಿನಿಧಿ ಶಶಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಶಶಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೂ 5 ವರ್ಷ ಕಂಪ್ಲೀಟ್ ಮಾಡಿದ್ರು. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇರಲಿಲ್ಲ. ಆದರೆ ಕಾಲ ಬದಲಾಗಿದೆ. ಸಿದ್ದರಾಮಯ್ಯನವರು ಹೇಳೋ ಪ್ರಕಾರನೇ 2023ರಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿದಾಗ ಅಡೆತಡೆಗಳು ಬಂದವು. ಮೂಡಾ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಸಾಕಷ್ಟು ಹಗರಣಗಳ ಜೊತೆಗೇ ಈಗ ಸಿ ಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಏನಾದರೂ ಬ್ರೇಕ್ ಬೀಳ್ಬೋದಾ ಇದಕ್ಕೆ, ಹೆಂಗೆ ಅಂತ ಶಶಿ? ಸಚಿನ್, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಸಚಿವ ಪುನರ್ರಚನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆಗಳಾಗ್ತಿತ್ತು. ಇದರ ಬೆನ್ನಲ್ಲೇ ಸಿ.ಎಂ ಟೀಮ್ ಒಂದು ಕಡೆ, ಅದೇ ರೀತಿಯಲ್ಲಿ ಕೂಡ ಡಿ.ಕೆ ಟೀಮ್ ಒಂದು ಕಡೆ, ಎರಡೂ ಕಡೆನೂ ಕೂಡ ಸಾಕಷ್ಟು ರಾಜಕೀಯನ ಮಾಡ್ತಾ ಇದ್ರು. ಒಂದು ಕಡೆ ಡಿ.ಕೆ ಶಿವಕುಮಾರ್ ಸಿ.ಎಂ ಆಗೋದಕ್ಕೆ ಒಂದಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರು. ಅದ್ರ ಜೊತೆ ಅವ್ರ ಜೊತೆಗಿರುವಂಥವ್ರನ್ನ ಹೊಸದಾಗಿ ಕ್ಯಾಬಿನೆಟ್ ಆದಾಗ ಅವ್ರ ಕಡೆಯವ್ರಿಗೆ ಕೂಡ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ಹೋರಾಟವನ್ನು ಕೂಡ ಮಾಡ್ತಾ ಇದ್ರು. ಅದ್ರ ಜೊತೆ ಸಿ.ಎಂ ಜೊತೆ ಗುರ್ಸ್ಕೊಂಡಿರುವಂಥ ಒಂದಷ್ಟು ಪ್ರಭಾವಿ ನಾಯಕರು ನಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರೆಡಿ ಇದ್ದೇವೆ, ನಮಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ, ಅದ್ರ ಜೊತೆ ಜಾತಿ ಮತ್ತೆ ಸಮುದಾಯವರು ಅದರ ರೀತಿಯಲ್ಲಿ ಕೂಡ ಪ್ರಾಂತೀಯತೆಯಾಗಿ ನಮಗೂ ಕೂಡ ಡಿ.ಸಿ.ಎಂ ಸ್ಥಾನವನ್ನು 4 ಸ್ಥಾನಗಳನ್ನ ಕೊಡಿ ಅಂತ ಕೂಡ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಾ ಇದ್ರು. ಇನ್ನೊಂದು ಬಣ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವುದು ಬೇಡ ಅಂತ ಹೇಳ್ಬಿಟ್ಟು ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಅದ್ರ ಜೊತೆ ಒಂದಷ್ಟು ಹೊಸ ಶಾಸಕರು ಕೂಡ ಹಿರಿಯರು ಯಾರಿದ್ದಾರೆ ಅವ್ರಿಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಡಿ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೂ ಕೂಡ ಚರ್ಚೆ ನಡೀತಾನೆ ಇತ್ತು. ಇದೇ ವಿಚಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ 1-to-1 ಶಾಸಕರ ಸಭೆಯನ್ನು ಕೂಡ ಮಾಡಿದ್ರು. MLA ಮತ್ತೆ ಸಚಿವರ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ತೆಗೆದುಕೊಂಡಿದ್ರು. ಅವರ ಕಾರ್ಯವೈಖರಿ ಯಾವ ರೀತಿಯಾಗಿದೆ, ಪಕ್ಷಕ್ಕೆ ಅವರ ಕೊಡುಗೆ ಏನು, ಅವರನ್ನು ಹೊರತುಪಡಿಸಿದ್ರೆ ಬದಲಿ ನಾಯಕರು ಯಾರು, ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತಿದ್ದಾರೆ, ಮತ್ತೆ ಅವರು ಕೊಟ್ಟಿರುವಂತ ಜವಾಬ್ದಾರಿ ಯಾವ ರೀತಿಯಾಗಿ ನಿಭಾಯಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆಯನ್ನು ತಗೊಂಡು ರಿಪೋರ್ಟನ್ನು ಕೂಡ ಕಲೆಕ್ಟ್ ಮಾಡಿದಾಗ ಬಂದಿದ್ದಂಥ ರಿಪೋರ್ಟ್ ಏನಂತಂದರೆ, ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸಬಾರ್ದು, ಒಂದು ವೇಳೆ ಬದಲಾಯಿಸಿದ್ರೆ ಇಡೀ ರಾಜಕೀಯ ಚಿತ್ರಣ ಬದಲಾಗುತ್ತೆ. ಕೇವಲ ನಮ್ಮ ರಾಜ್ಯದಲ್ಲ, ಮುಂದೆ ಪಂಚಾಯತ್ ಏನು 5 ರಾಜ್ಯಗಳಲ್ಲಿ ಕೂಡ ಎಲೆಕ್ಷನ್ ಬರ್ತಿದೆ, ಆ ಎಲೆಕ್ಷನ್ ಮೇಲೂ ಕೂಡ ಪ್ರಭಾವ ಬೀರುತ್ತೆ. OBC ಮತಗಳನ್ನು ಸಿದ್ದರಾಮಯ್ಯನವರು ಕೂಡ ಹೊಂದಿದ್ದಾರೆ. ಜಾತಿವಾರು ಅದೇ ರೀತಿಯಲ್ಲೂ ಕೂಡ ಜಾತ್ಯತೀತ ನಾಯಕರಾಗಿ ಕೂಡ ಗುರುಸ್ಕೊಂಡಿದೆ. ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಶಾಸಕರನ್ನ ಬೆಂಬಲವನ್ನು ಹೊಂದಿರುವಂತ ದೊಡ್ಡ ಮುಖ್ಯಮಂತ್ರಿ ಯಾರಂತಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಿ ಕೂಡ ಭಾರತದಲ್ಲಿ ಒಂದು ಸರ್ವೆಯಲ್ಲಿ ಕೂಡ ಗೊತ್ತಾಗಿದೆ. ಈ ಕಾರಣದಿಂದಾಗಿ ಮುಖ್ಯಮಂತ್ರಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡೋದು ಬೇಡ, ಅವರ ಒಪ್ಪಿಗೆ ಪಡೆದೇ ಡಿ.ಕೆ ಶಿವಕುಮಾರ್ಗೆ ಅಧಿಕಾರವನ್ನ ಹಸ್ತಾಂತರ ಮಾಡೋಣ ಅಂತ ಕೂಡ ಕೇಳಿದ್ರು. ಆ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ಸೂಚನೆ ಕೂಡ ಕೊಟ್ಟಿದ್ರು. ನಮ್ದೇನು ಒಂದು ಆಸೆ ಇತ್ತು, ಏನು ದೇವರಾಜ ಅರಸು ಅವರ ದಾಖಲೆಯನ್ನ ರೆಕಾರ್ಡ್ ಮಾಡಬೇಕು, ಆ ದಾಖಲೆಯನ್ನ
ಅದನ್ನ ರೆಕಾರ್ಡ್ ಮಾಡೋದಕ್ಕೆ ನನಗೆ ಅವಕಾಶವನ್ನು ಕೊಡಿ ಅಂತಲೂ ಕೂಡ ಒಂದೇ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ರು. ಆ ಡಿಮ್ಯಾಂಡ್ ಇವತ್ತು ಫುಲ್ಫಿಲ್ ಆಗುತ್ತೆ. ಇವತ್ತಿಂದ ಬಜೆಟ್ ಅನ್ನ ಒಂದೊಂದು ಮಂಡನೆ ಮಾಡ್ತೇನೆ ಕೊನೆಯದಾಗಿ ಅಂತ ಕೂಡ ಹೇಳಿದ್ರು. ಈ ಬಾರಿ ಏನ್ ಮಾರ್ಚ್ ನಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದ ನಂತರ ಅವರು ಸ್ವ ಇಚ್ಛೆಯಿಂದ ಖುಷಿಯಿಂದ ಡಿ ಕೆ ಶಿವಕುಮಾರ್ಗೆ ಯಾವಾಗ ಅಧಿಕಾರವನ್ನ ಕೊಡ್ತಾರೋ ಆಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದೇ ರೀತಿ ಕೂಡ ಹೈಕಮಾಂಡ್ ಕೂಡ ಡಿ ಕೆ ಶಿವ ಕೂಡ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ನೀವು ಸಿಎಂ ಆಗ್ಬೇಕಂದ್ರೆ ನಿಮ್ಮ ಬೆಂಬಲವಾಗಿ ನಿಂತಿರುವಂತ ಕನಿಷ್ಠ 60ರಿಂದ 80 ಜನ ಶಾಸಕರನ್ನ ಬೆಂಬಲವನ್ನ ತೋರಿಸಿ ಅಂತ. ಆದ್ರೆ ಡಿ ಕೆ ಶಿವರು ಕೂಡ ಅದೇ ಪ್ರಯತ್ನದಲ್ಲೂ ಕೂಡ ನಿರಂತರವಾಗಿದ್ದಾರೆ. ಈ ಕಾರಣದಿಂದಾಗಿ ಸಿಎಂ ಸಿದ್ದರಾಮಯ್ಯನವರು ಏನ್ ಇನ್ನೊಂದು ಬಜೆಟ್ ಮಂಡನೆ ಮಾಡೋರು ಕೂಡ ಅಧಿಕಾರದಲ್ಲಿರ್ತಾರೆ. ಅದಾದ ನಂತರ ಡಿ ಕೆ ಶಿವರು ಸಿಎಂ ಆಗೋದು ಪಕ್ಕಾ ಅಂತ ಕೂಡ ಉನ್ನತ ಮೂಲಕ ಕೂಡ ಕೇಳಿಬರ್ತಿದೆ. ಈ ಕಾರಣದಿಂದಾಗಿ ಎಲ್ಲ ಒಂದು ಕಡೆ ಕೆ.ಸಿ. ವೇಣುಗೋಪಾಲನ ಭೇಟಿಯಾದಾಗಲೂ ಕೂಡ ಹೊಸದಾಗಿ ಕ್ಯಾಬಿನೆಟ್ ನಲ್ಲಿ ಯಾರನ್ನು ಸೇರಿಸಬೇಕು, ಸದ್ಯಕ್ಕೆ ರಾಜ್ಯದಲ್ಲಿ ಏನೆಲ್ಲ ನಡೀತಿದೆ, ಮತ್ತೆ ಆ ದೇವರಾಜ ಅರಸು ಅವರ ಏನು ಭೇಟಿಯಾದಂತಾಗ ಅವರ ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಏಪ್ರಿಲ್ ನಲ್ಲಿ ಹೊಸ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಸಚಿನ್, ಧನ್ಯವಾದ ಶಶಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.